ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರನ್ನು ಸ್ಮರಿಸುತ್ತಾ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರನ್ನು ಅವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಮತ್ತು ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಸಹೃದಯ ಡಾಕ್ಟರ್ ರಾಮಾನಂದ ಬನಾರಿಯವರ ನದಿ ಹರಿಯುತ್ತಲೇ ಇದೆ ಎನ್ನುವ ಕವನ ಸಂಕಲನ ಅವರ 18ನೆಯ ಕವನ ಸಂಕಲನ ಇದು. ಇನ್ನೂ ಕೂಡ ಅದು ಬಿಡುಗಡೆ ಆಗಬೇಕಷ್ಟೇ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ನವ್ಯ ಕಾವ್ಯದ ಮಹತ್ವದ ಕವಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ, ಕಾವ್ಯ ಅಂದರೆ ಮಾತಿನಲ್ಲಿ ನಡೆಯುವ ಮತ್ತು ಮಾತನ್ನು ಕಡೆಯುವಂತಹ ಒಂದು ಪ್ರಕ್ರಿಯೆ. ಅದು ಮಾತಿನಲ್ಲಿ ನಡೆಯುತ್ತದೆ ಮತ್ತು ಮಾತನ್ನು ಕಡೆಯುವ ಒಂದು ಪ್ರಕ್ರಿಯೆಯಾಗಿ ಸಲ್ಲುತ್ತದೆ. ಬನಾರಿಯವರ ರಚನೆಗಳನ್ನು ನೋಡಿದಾಗಲೂ ಕೂಡ ಹಾಗೆ ಅದು ಮಾತಿನಲ್ಲಿ ನಡೆದ ಮತ್ತು ಮಾತಿನಲ್ಲಿ ನಡೆಯುವ ಮತ್ತು ಮಾತನ್ನು ಕಡೆಯುವ ಒಂದು ಪ್ರಕ್ರಿಯೆಯಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಕವಿ ಎನ್ನುವ ಶಬ್ದಕ್ಕೆ ಒಂದು ವಿಶೇಷವಾದಂತಹ ಒಂದು ಗೌರವ ಇದೆ. ಕವಿ ಕಾವ್ಯ ಬರೆಯುವವನು ಎಂದಷ್ಟೇ ಅಲ್ಲ, ಆತ ಒಬ್ಬ ಮಹಾನ್ ಜ್ಞಾನಿ, ವಿಜ್ಞಾನಿ ಮತ್ತು ಸರ್ವಜ್ಞ ಅಂತ ಹೇಳ್ತಾರೆ. ಸಾಹಿತ್ಯದಲ್ಲಿ ಕಾವ್ಯಕ್ಕೆ ಶ್ರೇಷ್ಠವಾದಂತಹ ಸ್ಥಾನವಿದೆ. ಅದು ಶಬ್ದ ಪ್ರಧಾನ, ಅರ್ಥ ಪ್ರಧಾನ, ಧ್ವನಿ ಪ್ರಧಾನ ಅಂದರೆ ಭಾವ ಪ್ರಧಾನ. ಅಕ್ಷರಗಳ ಅಸ್ತಿತ್ವ ಪಡೆದು ಶಬ್ದ ಪ್ರಧಾನವಾಗಿ ಅರ್ಥಗಳನ್ನು ವಿಸ್ತರಿಸುತ್ತಾ ಅದು ಕಾವ್ಯ ಶಿಲ್ಪವಾಗುತ್ತದೆ ಎನ್ನುವಂಥದ್ದು ಕೂಡ ಇದೆ. ವಿಭಿನ್ನ ಅರ್ಥಸ್ತರಗಳನ್ನು, ಭಾವ ಪ್ರಪಂಚವನ್ನು ತೆರೆದು ತೋರಿಸುತ್ತದೆ ಕಾವ್ಯ. ವೈಚಾರಿಕ ನೆಲೆಗಟ್ಟಿನಲ್ಲಿ ಹುಟ್ಟುವ ಕಾವ್ಯ ಅದು ಚಿಂತನೆಗೆ ಹಚ್ಚುತ್ತದೆ ಎನ್ನುವಂತಹ ಕೂಡ ಒಂದು ಮಾತು ಕೂಡ ಇದೆ. ಅದು ಅನುಭವಜನ್ಯ ಮಾತು. ಏನಿದ್ರೂ ಕವಿಗೆ ಮುಖ್ಯವಾಗಿರಬೇಕಾದದ್ದು ಪ್ರತಿಭೆ. ಅದುವೇ ಮೂಲದ್ರವ್ಯ. ಅದು ತೆರೆದಂತೆ ತೆರೆಯುತ್ತಾ ನಿಜವಾದ ಕಾವ್ಯದ ರಹಸ್ಯ ಮತ್ತು ಸ್ವಾರಸ್ಯವನ್ನು ನಮಗೆ ತೆಗೆದುಕೊಡುತ್ತದೆ. ಅರ್ಥವಾಗದ್ದೇ ಕಾವ್ಯ ಎಂದು ಬರೆಯುತ್ತಾ ಹೋದರೆ ಅದು ವ್ಯರ್ಥ. ಇದು ಡಾಕ್ಟರ್ ಬನಾರಿಯವರ ಮಾತು. ಡಾಕ್ಟರ್ ರಾಮಾನಂದ ಬನಾರಿಯವರು ಕವಿ ಹೃದಯದ ಸಾಹಿತಿ ಹಾಗೂ ಕಲಾವಿದ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ಕಾವ್ಯವನ್ನೇ ಹೆಚ್ಚಾಗಿ ನೆಚ್ಚಿಕೊಂಡವರು ಮತ್ತು ಮೆಚ್ಚಿಕೊಂಡವರು. ಅವರ ಕಾವ್ಯ ಪ್ರೀತಿ ಹಿರಿಯದಿಂದ ಲಭಿಸಿದಂತಹ ಒಂದು ಸಾಹಿತ್ಯ ಸಂಸ್ಕಾರ ಅಥವಾ ಸಾಹಿತ್ಯದ ಕುರಿತಾದ ಸಂಸ್ಕೃತಿ ಸಂಪನ್ನವಾದಂತಹ ಒಂದು ಕುಟುಂಬ ಅವರದ್ದು. ಅದರಿಂದ ಅವರು ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ಪಡೆದವರು. ಕಿರಿದರೊಳ್ ಪಿರಿದರ್ಥವಂ ಹೇಳುವುದು ಕಾವ್ಯ. ವೃತ್ತಿ ಜೀವನದ ಒತ್ತಡಗಳ ಮಧ್ಯೆ ತನ್ನ ಭಾವ, ಅನುಭವ ಮತ್ತು ಅನುಭವವನ್ನು ತೋಡಿಕೊಳ್ಳುವುದಕ್ಕೆ ಅವರು ಕಾವ್ಯ ಮಾರ್ಗವನ್ನು ಅನುಸರಿಸಿದರು ಅಂತ ಅವರ ಕೆಲವು ಲೇಖನಗಳಲ್ಲಿ ಬರ್ತಾ ಇದೆ. ಕಾವ್ಯಕ್ಕೆ ಬಹಿರಂಗದ ಆಕಾಶ, ಬಹಿರಂಗದ ಆಕಾರ, ಅಂತರಂಗದ ಸಂಸ್ಕಾರವಿರಬೇಕು ಎನ್ನುವಂಥದ್ದು ಕೂಡ ಇದೆ. ಅದು ರೂಪ ಮತ್ತು ಅದರ ಸ್ವರೂಪ, ಸಾಮಾಜಿಕ ಹಿತವನ್ನು ಬಯಸುವ ಅಂತರಂಗದ ಸಂಸ್ಕೃತಿ. ಅದನ್ನು ತಿಳಿಯುವುದು ಹೇಗೆ? ಕವಿಯ ಮತ್ತು ಓದುಗನ ಅನುಭವ ಒಂದಾದಾಗ, ಅಂದರೆ ಕವಿಯ ಅನುಭವ ಮತ್ತು ಓದುಗನ ಅನುಭವ ಅದು ಒಂದಾದಾಗ ಆ ಕಾವ್ಯವನ್ನು ನಮಗೆ ಅರ್ಥೈಸಲು ಬಹಳ ಸುಲಭ. ಬನಾರಿಯವರೇ ಕವಿತೆಯೊಂದರಲ್ಲಿ ಹೇಳ್ತಾರೆ, ಕವಿತೆಗಳು ಸುಲಭದಲ್ಲಿ ಅರ್ಥವಾಗುವುದಿಲ್ಲ. ಕವಿತೆಗಳು ಹೇಗೂ ಮನುಷ್ಯರೂ ಹಾಗೆ, ಕವಿತೆಗಳು ಹೇಗೂ ಮನುಷ್ಯರೂ ಹಾಗೆ. ಇದು ಬನಾರಿಯವರ ಮಾತು. ಪೂರ್ಣವಾಗಿ ಅರ್ಥವಾಗುವುದಿಲ್ಲ. ಅದಕ್ಕೆ ಅಧ್ಯಯನ ಬೇಕು, ಅನುಭವ ಬೇಕು ಮತ್ತು ವಿಸ್ತೃತವಾದಂತಹ ಒಂದು ಕಾವ್ಯಾಧ್ಯಯನ ಬದ್ಧತೆ ಇರಬೇಕಾಗುತ್ತದೆ. ಬನಾರಿಯವರು ಕಳೆದ 6 ದಶಕಗಳಿಂದ ಕಾವ್ಯ ಕಟ್ಟುತ್ತಲೇ ಬಂದಿದ್ದಾರೆ. ಕಾವ್ಯ ಅದು ಕಟ್ಟುವ ಕ್ರಿಯೆಯಲ್ಲ, ಸಹಜವಾಗಿ ಹುಟ್ಟುವ ಕ್ರಿಯೆ ಎಂಬ ಮಾತಿದೆ. ಕವಿ ಹೃದಯ ಎನ್ನುವ
ಕಾವ್ಯ ಗಂಗೋತ್ರಿಯಲ್ಲಿ ಅದು ಹುಟ್ಟುತ್ತದೆ. ಮನಸ್ಸಿನಲ್ಲಿ ತುಂಬಿದ ವಿಚಾರಗಳನ್ನು ಅಂದರೆ ವಸ್ತು ವಿಷಯಗಳನ್ನು ಕಾವ್ಯ ರೂಪದಲ್ಲಿ ಅಭಿವ್ಯಕ್ತಿಸಲು ಸಾಧನೆ ಬೇಕು, ಸಾಮರ್ಥ್ಯ ಬೇಕು, ಪ್ರಯತ್ನ ಬೇಕು. ಅದು ಡಾಕ್ಟರ್ ಬನಾರಿಗೆ ಸಿದ್ಧಿಸಿದೆ. ಬನಾರಿಯವರ ಕವಿತೆಗಳಲ್ಲಿ ನಾದ ಮತ್ತು ಮೌನ ಇದೆ. ಅಂದರೆ ಪದಲಾಲಿತ್ಯ, ಪದಗಳನ್ನು ದುಡಿಸಿಕೊಂಡಂತಹ ರೀತಿ, ಪದಗಳನ್ನು ಕಟ್ಟಿದ ರೀತಿ, ಪದಗಳನ್ನು ಒಡೆದು ಕಟ್ಟುವ ರೀತಿ, ಒಡೆಯುವ ರೀತಿ, ಮತ್ತೆ ಕಟ್ಟುವ ರೀತಿ, ಇದೆಲ್ಲ ಅಲ್ಲಿ ನಾದ ಮತ್ತು ಮೌನ. ಮೌನ ಅದು ಹೊಸ ಹೊಸ ಅರ್ಥ ಸಾಧ್ಯತೆಗಳನ್ನು ತೆರೆದುಕೊಳ್ಳುತ್ತದೆ. ಮಾತಿಗಿಂತ ಹೆಚ್ಚು ಮೌನದಲ್ಲಿ ಅರ್ಥವಿದೆ ಎನ್ನುವಂತ ಒಂದು ಮಾತಿದೆ. ಅದು ಹೆಚ್ಚು ಹೆಚ್ಚು ಅರ್ಥ ಸಾಧ್ಯತೆಗಳನ್ನು ತೆರೆದುಕೊಳ್ಳುವಂತಹ ಒಂದು ಘಟ್ಟ ಮೌನ. ಹೀಗೆ ಬನಾರಿಯವರ ಕವಿತೆಗಳಲ್ಲಿ ನಾದ ಮತ್ತು ಮೌನ ಅದು ನಿಧಾನವಾಗಿ, ಕೆಲವೊಮ್ಮೆ ರಭಸವಾಗಿ ಹರಿಯುತ್ತದೆ. ಹೊಸ ಕವನ ಸಂಕಲನ ನದಿ ಹರಿಯುತ್ತಲೇ ಇದೆ ಕೃತಿಯಲ್ಲಿ ಮಾತನಾಡುವ ಮೊದಲು, ಆ ಕೃತಿಯನ್ನು ನಾವು ಮಾತನಾಡುವ ಮೊದಲು ಅವರ ಹಿಂದಿನ ಕಾವ್ಯ ಕೃತಿಗಳ ಬಗ್ಗೆ ಸ್ವಲ್ಪ ಆಲೋಚಿಸುವುದು ಕೂಡ ಒಳ್ಳೆಯದು. ನಿರಂತರತೆಯ ಸೆಳವು ಅವರ ಕವನಗಳಲ್ಲಿದೆ. ಅದು ಒಂದು ನದಿಯಾಗಿ, ಒಂದು ಪ್ರವಾಹವಾಗಿ. ಅಲ್ಲಿ 3 ಕಲ್ಪನೆ ಇದೆ ಅಥವಾ ಪರಿಕಲ್ಪನೆ. ಒಂದು ಅದರ ಉಗಮ ಮತ್ತು ಪರಿಕ್ರಮ, ಮತ್ತೆ ಅನಂತರ ಅದು ಸಂಗಮ, ಅದರ ಸಂಗಮ ವಿಶಾಲವಾಗಿ ತೆರೆದುಕೊಂಡು ಅದು ಸಂಗಮಕ್ಕೆ ಕೊನೆಯಾಗುತ್ತದೆ. ಅವರ ಸಮಗ್ರ ಕವನಗಳನ್ನು ಕಲೆ ಹಾಕಿದವರಲ್ಲಿ ದಿವಾಕರ್ ರೈ ಮತ್ತು ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಅವರ ಸಮಗ್ರ ಕವನಗಳನ್ನು, ಸಮಗ್ರ ಲಭ್ಯ ಕವನಗಳನ್ನು ಮತ್ತು ಅವರು ಇದುವರೆಗೆ ಬರೆದಂತಹ ಒಂದು ಕವನಗಳನ್ನು 2010ರಲ್ಲಿ ಅದನ್ನು ತಂದಿದ್ದಾರೆ. ಅದರಲ್ಲಿ ದಿವಾಕರ್ ರೈ ಅವರು ಒಂದು ಮಾತು ಹೇಳುತ್ತಾರೆ ಭಗೀರಥನ ಬಗ್ಗೆ. ಗಂಗೆಯನ್ನು ನೆಲಕ್ಕೆ, ಭೂಮಿಗೆ ತಂದಂತಹ ಭಗೀರಥನ ಪ್ರಯತ್ನ. ಅದೇ ರೀತಿ ಅರ್ಜುನನ ಬಗ್ಗೆ ಹೇಳ್ತಾರೆ. ಭೂಮಿಗೆ ಬಾಣ ಬಿಟ್ಟು ನೀರನ್ನು ಚಿಮ್ಮಿಸಿದ ಸಾಹಸ ಮಾಡಿದಂತಹ ಅರ್ಜುನ. ಈ ಭಗೀರಥ ಮತ್ತು ಅರ್ಜುನರನ್ನು ಡಾಕ್ಟರ್ ಬನಾರಿಗೆ ಅವರು ಹೋಲಿಸಿದ್ದಾರೆ. ಭಗೀರಥ ಆಕಾಶ ಗಂಗೆಯನ್ನು ನೆಲದವರೆಗೆ ಕರೆತಂದ. ಅರ್ಜುನ ಬಾಣ ಪ್ರಯೋಗಿಸಿ ಮಣ್ಣಿನ ಒಡಲಿನಿಂದ ನೀರನ್ನು ಚಿಮ್ಮಿಸಿದ. ಭಗೀರಥ ಅಖಂಡ ನಿಷ್ಠೆಯ ಸಂಕೇತ, ಅರ್ಜುನ ಜೇಯ ಪ್ರಜ್ಞೆಯ ಪ್ರತೀಕ. ಕವಿಯೊಳಗೆ ಭಗೀರಥನೂ ಇರುತ್ತಾನೆ, ಅರ್ಜುನನೂ ಇರುತ್ತಾನೆ. ಉಗಮ, ಪರಿಕ್ರಮ, ಸಂಗಮ, ಈ 3 ನೆಲೆಗಳಲ್ಲಿ ಬನಾರಿಯವರ ಕಾವ್ಯ ನದಿ ಅಥವಾ ಜೀವನದಿಯ ಸೆಲೆಯನ್ನು ಅಧ್ಯಯನ ಮಾಡಿದಾಗ ಅಲ್ಲಿನ ನಾದ ಮತ್ತು ಮೌನ ನಿನದಿಸುತ್ತಾ ಇರುವುದನ್ನು ನಾವು ಕಾಣಬಹುದು. ಬನಾರಿಯವರ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದವರು ಅಂತ ನಾನು ಆಗಲೇ ಹೇಳಿದೆ. ಅವುಗಳಲ್ಲಿ 18 ಕವನ ಸಂಕಲನಗಳು, ಪರಾಗಸ್ಪರ್ಶ ಶೀರ್ಷಿಕೆಯಲ್ಲಿ ಅವರ ಸಮಗ್ರ ಆಯ್ದ ಕವನಗಳು, ಎಲ್ಲವೂ ಸರಳವಾದ ಗಂಭೀರ ರಚನೆಗಳು ಅಥವಾ ಗಂಭೀರವಾದ ಸರಳ ರಚನೆಗಳು. ಸರಳವಾದ ಗಂಭೀರ ರಚನೆಗಳು ಅಥವಾ ಗಂಭೀರವಾದ ಸರಳ ರಚನೆಗಳು, ಈ 2 ಕೂಡ ಬನಾರಿಯವರ ಕವನಗಳಲ್ಲಿ ನಾವು ಕಾಣಬಹುದು. ಶಬ್ದಶಕ್ತಿ, ಅರ್ಥಶಕ್ತಿ, ಧ್ವನಿಶಕ್ತಿ, ಸಂಯುಕ್ತ ಶಕ್ತಿಯಿಂದ ಅದು ಸಾಫಲ್ಯ ಪಡೆದಿರುವುದನ್ನು ಕೂಡ ನಾವು ಕಾಣಬಹುದು. ಶಬ್ದಗಳನ್ನು ಬಳಸುವ, ಕಟ್ಟುವ, ಒಡೆಯುವ, ಅವುಗಳಲ್ಲಿ ನಾನಾರ್ಥಗಳನ್ನು ಸಿಡಿಸುವ ಕಲೆ ಅವರಿಗೆ ಕರಗತವಾಗಿದೆ. ನದಿ ಹರಿಯುತ್ತಲೇ ಇದೆ ಇವತ್ತು ಇನ್ನು ಬಿಡುಗಡೆಗೊಳ್ಳಬೇಕಾದಂತಹ ಕೃತಿ. ವೈವಿಧ್ಯಮಯ ವಸ್ತು ವಿಷಯಗಳ ಒಟ್ಟು 51 ಕವನಗಳನ್ನು ಇಲ್ಲಿ ಕಲೆ ಹಾಕಲಾಗಿದೆ. ನದಿ ಅನ್ನುವುದು ಬದುಕಿಗೆ ಹೇಗೂ ಕಾವ್ಯಕ್ಕೂ ಹಾಗೆಯೇ ಅದು ಒಂದು ಸುಂದರವಾದ ರೂಪಕ. ಕವನದಿಂದ ಕವನಕ್ಕೆ ಸಾಗುವ ಅದರ ಹರಿವು ಅದು ಬೆಡಗಿನೊಳಗಿನ ಬೆರಗು ಅಂತ ಹೇಳ್ತಾರೆ. ಅದು ಬೆಡಗು ಮತ್ತು ಬೆರಗು ಎರಡೂ ಕೂಡ ಅದರಲ್ಲಿದೆ. ಈ ಸಂಕಲನಕ್ಕೆ ಹಿರಿಯ ಸಾಹಿತಿ ಪ್ರೊಫೆಸರ್ ಬಿ ಆರ್ತಿಕಜೆಯವರ ಮುನ್ನುಡಿ, ಚಿಂತಕ, ವಿದ್ವಾಂಸ ಲಕ್ಷ್ಮೀಶ್ ತೋಳ್ಪಾಡಿಯವರ ಬೆನ್ನುಡಿ ಇದೆ. ಇಲ್ಲಿ ಕೆಲವು ಕವನಗಳನ್ನು ಬಹುಶಃ ಸಮಯದ ಕೊರತೆ ಇರಬಹುದು. ಹೇಗೆ ಅಂದರೆ ಎನ್ನುವಂತಹ ಒಂದು ಶೀರ್ಷಿಕೆಯ ಕವನ ಹೀಗಿದೆ. ಅದರಲ್ಲಿ ಎಲ್ಲ ಹಿರಿಯ ಕವಿಗಳ ಹೆಸರು ಮತ್ತು ಕಾವ್ಯದ ದಾರಿಯನ್ನು ಬನಾರಿಯವರು ಗುರುತಿಸಿದ್ದಾರೆ. ನಾನು ಬರೆಯಬೇಕು ಎಲ್ಲರ ಹಾಗೆ ಅಥವಾ ಯಾರೂ ಆಗದ ಹಾಗೆ, ಎಲ್ಲರ ಸೃಷ್ಟಿಕ್ರಿಯೆಯ ಸತ್ವವನ್ನು ಹೀರಿ ಅವೆಲ್ಲವನ್ನು ಮೀರಿ ಒಂದು ಹೊಸ ವ್ಯಾಖ್ಯಾನಕ್ಕೆ ಬನಾರಿಯವರು ತೆರೆದುಕೊಳ್ಳುತ್ತಾರೆ. ರಾಮಾಯಣದಲ್ಲಿ ಮಂಥರೆಯ ಪಾತ್ರದ ಕುರಿತು ಚಿಂತನೆಗೆ ಹಚ್ಚುವ ಕವನ ಮಂಥರೆ. ಮಂಥರೆಯ ಪ್ರವೇಶ ಆಗದೇ ಇರುತ್ತಿದ್ದರೆ ರಾಮಾಯಣ ನಡೆಯುತ್ತಿತ್ತೇ ಎನ್ನುವ ಪ್ರಶ್ನೆಯನ್ನು ಬನಾರಿ ಮುಂದಿಡುತ್ತಾರೆ.
ಕ್ಷಾತ್ರಲೋಕದ ಧ್ರುವತಾರೆ ಎನ್ನುವ ಶೀರ್ಷಿಕೆಯ ಕವನದಲ್ಲಿ ಅಭಿಮನ್ಯುವಿನ ಬಗ್ಗೆ ಹೇಳ್ತಾರೆ. ಮಹಾಭಾರತ ಯುದ್ಧದಲ್ಲಿ ನೆನಪಿನಲ್ಲಿ ಉಳಿಯುವುದು ಅಭಿಮನ್ಯು ಮಾತ್ರ. ಉದ್ದಾಲಕನ ಅಚಲ ನಿಲುವಿಗೆ ಕನ್ನಡಿಯಾದ ತಿರುಗು ಮುರುಗು, ಅದು ಕೂಡ ವರ್ತಮಾನವನ್ನು ಧ್ವನಿಸುವಂಥದ್ದು. ಕೆಡಹಬೇಕಾದ್ದನ್ನು ಕಟ್ಟುತ್ತೇವೆ, ಕಟ್ಟಬೇಕಾದ್ದನ್ನು ಕೆಡಹುತ್ತೇವೆ. ಏಕಲವ್ಯ, ದ್ರೋಣ, ದೃಪದ, ಕೌರವರು, ಪಾಂಡವರು, ಪರಶುರಾಮ, ಅಶ್ವತ್ಥಾಮ, ಭೀಷ್ಮ, ಶ್ರೀಕೃಷ್ಣ, ದ್ರೌಪದಿ, ಕರ್ಣ, ಅರ್ಜುನ, ದೇವೇಂದ್ರ, ಊರ್ವಶಿ, ಮಂಥರೆ, ಅಭಿಮನ್ಯು, ಉದ್ದಾಲಕ ಹೀಗೆ ಪೌರಾಣಿಕ ಪಾತ್ರಗಳ ಮೂಲಕ ವರ್ತಮಾನವನ್ನು ಧ್ವನಿಸುವಂತಹ ಒಂದು ಕ್ರಿಯೆ ಈ ಕವನ ಸಂಕಲನದಲ್ಲಿದೆ, ಅಲ್ಲಿನ ಕವನಗಳಲ್ಲಿ ಇದೆ. ಸಮಕಾಲೀನ ಸ್ಥಿತಿಗತಿಗೆ ಸ್ಪಂದಿಸುವಂಥದ್ದು, ವಿಮರ್ಶಿಸುವಂಥದ್ದು, ಚಿಂತನೆಗೆ ಹಚ್ಚುವಂಥದ್ದು ಇಲ್ಲಿನ ಹೆಚ್ಚಿನ ಕವನಗಳಲ್ಲಿ ಕಾಣಬಹುದು. ಈ ಸಂಕಲನದ ಹರಿಪಾದಲೀನ ಶ್ರೀಪಾದರು ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದರ ಕ್ರಿಯಾಶಕ್ತಿ ದಿಶಕ್ತಿಯ ಕುರಿತಾದಂತಹ ಕವನ. ಸಚ್ಚಿದಾನಂದ ಶ್ರೀಕೃಷ್ಣ ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದರ ಪೀಠಾರೋಹಣ ಸಂದರ್ಭದಲ್ಲಿ ಬರೆದ ಕವನ ಶ್ರೀಕೃಷ್ಣನ ಕುರಿತಾದ್ದು. ಮನುಷ್ಯನ ಅಸ್ತಿತ್ವವನ್ನು ದೈವತ್ವದ ಕಲ್ಪನೆಯಲ್ಲಿ ಕಾಣುವ ಬನಾಲಿ ಅದಕ್ಕೆ ವೈಜ್ಞಾನಿಕ ನೆಲೆಗಟ್ಟನ್ನು ಕಲ್ಪಿಸಿದ್ದಾರೆ. ಅದು ಅಮೃತ ಕಲಶದಲ್ಲಿದೆ. ಅಮೃತ ಕಲಶ ಎನ್ನುವಂತಹ ಒಂದು ಕವನದಲ್ಲಿದೆ. ಉಸಿರಿಗುಸಿರಾಗಿರುವ ಗಾಳಿಯನ್ನು ಕೊಟ್ಟೆ, ಪಚನಾಗ್ನಿಯ ಅದ್ಭುತವ ಹೊಟ್ಟೆಯೊಳಗಿಟ್ಟೆ. ಹೀಗೆ ಕವನ ಮುಂದುವರಿತಾ ಇದೆ. ಒಂದು ಆಶ್ರಯದಂತಿದ್ದ ಮಹಾವೃಕ್ಷ ಮುರಿದು ಬಿದ್ದಾಗ ಉಂಟಾಗುವ ನೋವು, ಯಾತನೆ ಅಪಾರ. ಅದರ ಅಡಿಯಲ್ಲಿ ನಡೆದ ಚರ್ಯಗಳು ಅಥವಾ ಕ್ರಿಯೆಗಳನ್ನು ನೆನಪಿಸುತ್ತಾ ಮರ ಅಮರವಾಯಿತು ಅಂತ ಬನಾಲಿ ಬರೀತಾರೆ. ಕನ್ನಡ ನಾಡಿನಿಂದ ನಮ್ಮ ಕಾಸರಗೋಡು ಬೇರ್ಪಟ್ಟ ಅನಾಥ ಪ್ರಜ್ಞೆ ಕವಿಯನ್ನು ಕಾಡುತ್ತಾ ಇದೆ. ನಮಗೆ ರಾಜ್ಯವೂ ಇಲ್ಲ, ರಾಜ್ಯೋತ್ಸವವೂ ಇಲ್ಲ, ನಾವು ಅನಾಥರು, ರಾಜ್ಯೋತ್ಸವ ಎನ್ನುವ ಕವನದಲ್ಲಿ ಅವರು ಹಾಗೆ ಬರೀತಾರೆ. ಹೊರಗೆ ಒಳಗೆ ಎನ್ನುವ ಕವನದಲ್ಲಿ ಹೊರಗೆ ಮಾತ್ರವಲ್ಲ, ಒಳಗೂ ದೀಪ ಹಚ್ಚಬೇಕು, ಒಳಗಿನ ಕಣ್ಣನ್ನು ತೆರೀಬೇಕು. ಹೀಗೆ ಅಂತರಂಗ ಬಹಿರಂಗ ದರ್ಶನದ ಅನಿವಾರ್ಯತೆಯನ್ನು ಅವರು ಹೇಳ್ತಾರೆ. ಹೇಗೆ ಅಂದರೆ ಹಾಗೆ, ಅದು ಕೂಡ ಒಂದು ಕವಿತೆಯ ಶೀರ್ಷಿಕೆ. ಕವಿತೆಗಳು ಅಂದರೆ ಹಾಗೆ, ಮನುಷ್ಯರ ಹಾಗೆ, ಗಂಡಿಗೆ ಹೆಣ್ಣಿರುವ ಹಾಗೆ, ಹೆಣ್ಣಿಗೆ ಗಂಡಿರುವ ಹಾಗೆ, ಎಲ್ಲರೂ ಎಲ್ಲರಿಗೂ ತೆರೆದುಕೊಳ್ಳುವುದಿಲ್ಲ, ಸೂಕ್ತವಾಗಿರುತ್ತದೆ. ನಿದ್ರಾಂಗನೆಯೊಂದಿಗೆ ಸರಸ ಸಲ್ಲಾಪ ನಡೆಸುತ್ತಾ ಕವಿ ಹೇಳ್ತಾರೆ, ಪ್ರಾಯ ಆದ ಮೇಲೆ ನಿದ್ರಾಂಗನೆಯೂ ಹತ್ತಿರ ಬರುವುದಿಲ್ಲ, ಹೆಂಡತಿಯ ಹಾಗೆ. ಹಾಗಂತ ಒಮ್ಮೊಮ್ಮೆ ಕರೆಯದೆಯೂ ಬರುತ್ತಾಳೆ ಹೆಂಡತಿ. ಇದು ಒಂದು ವಿಶೇಷ ರೀತಿಯ ಕವನ. ಹೀಗೆ ಕಾವ್ಯದ ನಾನಾರ್ಥಗಳನ್ನು ಭಾಷೆಯ ಮೂಲಕ, ಶಬ್ದಗಳ ಮೂಲಕ ಹಿಡಿದಿಡುವಂತಹ ಒಂದು ಶಕ್ತಿಯನ್ನು ನಮ್ಮ ಬನಾರಿಯವರು ರೂಢಿಸಿಕೊಂಡಿದ್ದಾರೆ. ಅವರು ರಸದ ಕವಿ, ರಸನೆಯ ಕವಿ, ರಸಾರ್ದ್ರ ರಚನೆಗಳ ಕವಿ ಅಂತ ನಾನು ಹೇಳ್ತಾ ಇದ್ದೇನೆ. ಕೊನೆಯದಾಗಿ ನಾಡೋಜ ಡಾಕ್ಟರ್ ಕಯ್ಯಾರ ಕಿಞಣ್ಣರಯ್ಯವರು ಗೋವಿಂದ ಪೈ ಎನ್ನುವ ಮಹಾ ವ್ಯಕ್ತಿತ್ವದ ಎದುರು ಒಂದು ಕವನದ ಸಾಲುಗಳಲ್ಲಿ ಅವರನ್ನು ಸ್ಮರಿಸುತ್ತಾರೆ. ಗೋವಿಂದ ಪೈ ಅವರಿಗಿಂತ ಕಯ್ಯಾರರು ತುಂಬಾ ಕಿರಿಯರು. ಅವರು ಹೇಳ್ತಾರೆ, ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ, ನಿನ್ನ ಬಣ್ಣಿಸಲೆನ್ನಡವೆ ನಾ ಕಿರಿಯವನು ಕವಿ ಕಿಂಕರ. ಈ ಮಾತನ್ನು ನಾನು ಬನಾರಿಯವರಿಗೂ ಅನ್ವಯಿಸ್ತಾ ಇದ್ದೇನೆ. ನೀನು ಪಾಂಡಿತ್ಯದ ಹಿಮಾಚಲ ಶಿಖರ ಗೌರಿ ಶಂಕರ, ನಿನ್ನ ಬಣ್ಣಿಸಲೆನ್ನಡವೆ ನಾ ಹಿರಿಯವನು ಕವಿ ಕಿಂಕರ. ಅವಕಾಶಕ್ಕೆ ವಂದನೆಗಳು.